ಸ್ನೇಹಿತರೆ, ಪೆಪ್ಸಿ ಮಾಡಿದಂತಹ ಒಂದು ಸಣ್ಣ ಅವಾಂತರದಿಂದಾಗಿ ದೇಶವನ್ನೇ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿತ್ತು ಅಂತ ನಿಮ್ಗೆ ಗೊತ್ತಾ? ಒಮ್ಮೆ ಪೆಪ್ಸಿ ಫಿಲಿಪೀನ್ಸ್ ನಲ್ಲಿ ಒಂದು ಮಾರ್ಕೆಟಿಂಗ್ ಕ್ಯಾಂಪೇನ್ ಲಾಂಚ್ ಮಾಡುತ್ತೆ. ಅಲ್ಲಿ ಅವರು ಒಂದೇ ಒಂದು ಪೆಪ್ಸಿ ಬಾಟಲ್ ನ ಓಪನರ್ ನ ಒಳಭಾಗದಲ್ಲಿ ಒಂದು ನಂಬರ್ ಇರುತ್ತೆ. ಅದರಲ್ಲಿ ಒಂದು ಲಕ್ಕಿ ನಂಬರ್ಗೆ $1 ಮಿಲಿಯನ್ ಲಾಟರಿ ಕೊಡಲಾಗುತ್ತೆ ಅಂತ ಅನೌನ್ಸ್ ಮಾಡ್ತಾರೆ. ಜನ ಸರತಿ ಸಾಲಿನಲ್ಲಿ ಬಂದು ಪೆಪ್ಸಿ ಬಾಟಲ್ ಅನ್ನ ಖರೀದಿ ಮಾಡ್ತಾರೆ. ಅದರ ನಂತರ ಪೆಪ್ಸಿಗೆ ತನ್ನಿಂದಾದ ಅವಾಂತರ ತಿಳಿಯುತ್ತೆ. ಅದೇನಂದ್ರೆ ಒಂದು ಬಾಟ್ಲಿಯ ಬದಲಾಗಿ 8 ಲಕ್ಷ ಬಾಟಲ್ಗಳಲ್ಲಿ ಆ ನಂಬರ್ ಪ್ರಿಂಟ್ ಆಗಿರುತ್ತೆ. ಅಂದ್ರೆ 8 ಲಕ್ಷ ಜನಕ್ಕೆ ಅವರು $1 ಮಿಲಿಯನ್ ಹಣ ಕೊಡ್ಲೇಬೇಕು. ಪೆಪ್ಸಿ ಬಹುಮಾನ ಕೊಡೋದಕ್ಕೆ ಆದಷ್ಟು ಡಿಲೇ ಮಾಡುತ್ತೆ. ಡಿಲೇ ಮಾಡಿದಾಗ 8 ಲಕ್ಷ ಜನರು ನಮ್ಮ ಬಳಿ ನಂಬರ್ ಇದೆ, ನಾವು ಕೂಡ ಗೆದ್ದಿದ್ದೇವೆ, ಹಣ ಕೊಡಿ ಅಂತ ತರಾಟೆಗೆ ತೆಗೆದುಕೊಳ್ತಾರೆ. ಒತ್ತಡ ಹೆಚ್ಚಾದಾಗ ನಮ್ಮಿಂದ ತಪ್ಪಾಗಿದೆ, ಅಷ್ಟು ಜನಕ್ಕೆ ಹಣ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡುತ್ತೆ. ಜನರು ತಿರುಗಿ ಬೀಳ್ತಾರೆ, ಪೆಪ್ಸಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ಪೆಪ್ಸಿ ಫ್ಯಾಕ್ಟರಿಗಳಿಗೆ ನುಗ್ತಾರೆ, ಕಲ್ಲು ತೂರಾಟ ಮಾಡ್ತಾರೆ. ಜನರ ಆಕ್ರೋಶವನ್ನ ಎದುರಿಸೋದಕ್ಕೆ ಪೆಪ್ಸಿಯಿಂದ ಆಗೋದೇ ಇಲ್ಲ. ಕೊನೆಗೆ ಪೆಪ್ಸಿ ಆ ದೇಶವನ್ನೇ ಬಿಟ್ಟು ಹೋಗುತ್ತೆ. ಪೆಪ್ಸಿಯ ಈ ಬ್ಲಂಡರ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.